ಎಲ್ಲೋ ಗೈಸ್ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ತರಕಾರಿ ಹುಳಿ ಸಾರು ಮಾಡೋದು ಹೇಗೆ ಅಂತ. ನೀವು ಮಾಡಬೇಕಾಗಿರೋದು ಇಷ್ಟೇ. ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡ್ಲಿ. ಇನ್ನ ಟೈಮ್ ವೇಸ್ಟ್ ಹೇಗೆ ಮಾಡೋದು, ಬನ್ನಿ ತಡ ಮಾಡೋದಲ್ಲ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ತರಕಾರಿ ಹುಳಿ ಸಾರು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಂಬಿಡೋಣ. ಮೊದಲಿಗೆ ಕರ್ಬೇವು, ಕೊತ್ತಂಬರಿ, ಆಮೇಲೆ ಹುಣಸೆಹಣ್ಣು, ಬದನೆಕಾಯಿ, ಅರಿಶಿನ, ಗೆಡ್ಡೆಕೋಸು, ಕ್ಯಾರೆಟು, ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತೆ ಹಸಿಮೆಣಸಿನ್ಕಾಯಿ, ಆಮೇಲೆ ಬೀನ್ಸು. ಇನ್ನು ನೆಕ್ಸ್ಟು ಮಸಾಲೆ ಐಟಮ್ಸ್ ಏನು ಬೇಕು ಅಂತ ಹೇಳ್ತೀನಿ. ಕ್ವಾಂಟಿಟಿ ಎಷ್ಟೆಷ್ಟು ಬೇಕು ಅಂತ ಆಮೇಲೆ ಮಾಡುವ ವಿಧಾನಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ, ತೊಂದರೆ ಇಲ್ಲ. ನೆಕ್ಸ್ಟು ಇನ್ನು ಮಸಾಲೆಗೆ ಮತ್ತೆ ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಅಕ್ಕಿ, ಆಮೇಲೆ ಮೆಣಸು, ಸಾಸಿವೆ, ಸ್ವಲ್ಪ ಮೆಂತೆ, ಜೀರಿಗೆ, ಧನಿಯಾ, ಆಮೇಲೆ ಹಸಿ ಕೊಬ್ಬರಿ. ಇಷ್ಟು ಸಾಮಗ್ರಿಗಳು ಬೇಕು. ಇನ್ನು ಮೇನ್ ಇಂಗ್ರೀಡಿಯೆಂಟ್ ತೊಗರಿಬೇಳೆ, ಆಮೇಲೆ ಎಣ್ಣೆ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ನಮ್ಮ ತರಕಾರಿ ಹುಳು ಸಾರು ಮಾಡೋದಕ್ಕೆ ಇಷ್ಟು ಸಾಮಗ್ರಿಗಳು ಬೇಕು. ಬನ್ನಿ ಇನ್ನು ಮಾಡುವ ವಿಧಾನನ ಕ್ವಿಕ್ಕಾಗಿ ನೋಡ್ಕೊಂಬಿಡೋಣ. ಮೊದಲಿಗೆ ತೊಗರಿಬೇಳೆ ಒಂದು ಚಿಕ್ಕ ಕಪ್ಪಷ್ಟು ನೀಟಾಗಿ ವಾಶ್ ಮಾಡ್ಕೊಂಡು 1.5 ಕಪ್ಪಷ್ಟು ಅಥವಾ 2 ಕಪ್ಪು ವಾಟ್ರು. ಅದ್ರ ಜೊತೆಗೆ ಈ ಬೀನ್ಸು ಒಂದು 5 ರಿಂದ 6 ಉದ್ದುದ ಹಚ್ಕೊಂಡು, ಆಮೇಲೆ ಗೆಡ್ಡೆಕೋಸು ಒಂದು ಅರ್ಧ, ಆಮೇಲೆ ಕ್ಯಾರೆಟು ಒಂದು ಅರ್ಧ. ಇಷ್ಟು ಸಾಮಗ್ರಿಗಳಾದ್ಮೇಲೆ ಬದನೆಕಾಯಿ ಮೈಸೂರು ಬದನೆಕಾಯಿ ಆದ್ರೂ ಹಾಕೊಳ್ರಿ, ಇಲ್ಲ ಗುಂಡು ಬದನೆಕಾಯಿ ಆದ್ರೂ ಹಾಕೊಳ್ರಿ. ರೌಂಡಿಗೆ ಹಚ್ಕೊಂಡಿದೀವಿ, ನೀವು ಹೆಂಗ್ ಬೇಕಾದ್ರೂ ಹಚ್ಕೊಬೋದು, ತೊಂದರೆ ಇಲ್ಲ. ಇಷ್ಟು ಸಾಮಗ್ರಿಗಳನ್ನ ಹಾಕೊಂಡು ಒಂದು 3 ರಿಂದ 4 ವಿಸಿಲ್ ಹಾಕಿಸ್ಕೊಳ್ಳಿ. ಈ ಕುಕ್ಕರು ಬೇಯೋ ಅಷ್ಟೊತ್ತಿಗೆ ಏನ್ ಮಾಡೋಣ ಅಂದ್ರೆ, ಇದಕ್ಕೆ ಬೇಕಾಗಿರೋ ಮಸಾಲೆನ ರುಬ್ಕೊಂಬಿಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿ ತಗೊಂಡು ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, ಆಮೇಲೆ ಧನಿಯಾ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಸಾಕು, ಅಥವಾ 3 ಟೇಬಲ್ ಸ್ಪೂನ್ ಹಾಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಜೀರಿಗೆ ಒಂದು ಅರ್ಧ ಇಂದ 1 ಟೇಬಲ್ ಸ್ಪೂನು, ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನ್. ಇಷ್ಟು ಸಾಮಗ್ರಿಗಳಾದ್ಮೇಲೆ ಮೆಂತೆ ಒಂದು 1/4 ಟೇಬಲ್ ಸ್ಪೂನ್ ಸಾಕು, ಜಾಸ್ತಿ ಬೇಡ, ಕಹಿ ತರ ಬಂದ್ಬಿಡುತ್ತೆ. ಸೊ ಅದಕ್ಕೆ ಮೆಂತೆ ಕಡಿಮೆ ಹಾಕೊಂಡ್ರು ನಡೆಯುತ್ತೆ. ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಕೈ ಆಡಿಸಿ, ಆಮೇಲೆ ಈರುಳ್ಳಿ ಒಂದು ಅರ್ಧ ಗಡ್ಡೆ, ಆಮೇಲೆ ಬೆಳ್ಳುಳ್ಳಿ ಒಂದು 4 ಪಾಯಿ. ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಲೈಟಾಗೆ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೊಬೇಕು. ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ, ನೀವೇ ವಿಡಿಯೋನ ಕೊನೆ ತನಕ ನೋಡಿ. ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 3 ರಿಂದ 4 ಈ ಥರ ಮುರಿದ್ಬಿಟ್ಟು ಹಾಕ್ಕೊಳ್ರಿ, ಅವಾಗ ಮಿಕ್ಸಿಗೆ ಹಾಕಿದಾಗ ಬೇಗ ನುಣ್ಣಗಾಗುತ್ತೆ. ಆಮೇಲೆ ಹಸಿ ಮೆಣಸಿನ್ಕಾಯಿ 1 ರಿಂದ 2, ಇಲ್ಲ ನೀವು ಖಾರ ಲವರ್ಸ್ ಆಗಿದ್ರೆ 1-2 ಎಕ್ಸ್ಟ್ರಾ ಹಾಕೊಳ್ಳಿ, ತೊಂದರೆ ಇಲ್ಲ. ಸೊ ಗೈಸ್, ನೀವಿನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗೇ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೆಚ್ಚಿನ ಫುಡ್ ರೆಸಿಪಿ ವ್ಲಾಗ್ಸ್ ಬರ್ತಾನೆ ಇರ್ತವೆ. ವೀಕ್ಲಿ 1 or 2 ವಿಡಿಯೋಸ್ ಅಂತೂ ಅಪ್ಲೋಡ್ ಆಗ್ತಾನೆ ಇರುತ್ತೆ, ಮಿಸ್ ಮಾಡದೆ ಎಲ್ಲ ವಿಡಿಯೋಸ್ನ ನೋಡಿ. ಇಷ್ಟು ಒಂದು ಸ್ವಲ್ಪ ಹಾಕೊಂಡು ಹುರಿದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಏನಕ್ಕೆ ಹಾಕ್ತಾರೆ ಅಂದರೆ ಒಂದು ಸ್ವಲ್ಪ ಸಾರು ಗಟ್ಟಿ ಬರಲಿ ಅಂತ. ಇಷ್ಟು ಐಟಮ್ಸ್ ಎಲ್ಲ ಹಾಕೊಂಡು ಒಂದು 2 ನಿಮಿಷ ಕೈ ಆಡಿಸಿದ್ಮೇಲೆ ಲಾಸ್ಟಿಗೆ ಕರಿಬೇವು ಒಂದು ಅರ್ಧ ಕಡ್ಡಿಯಷ್ಟು, ಆಮೇಲೆ ಹಸಿ ಕೊಬ್ಬರಿ ಒಂದು 1/4 ತುರಿ ಅಥವಾ ಅರ್ಧ ತುರಿ ಹಾಕ್ಕೊಳ್ರಿ, ಟೇಸ್ಟ್ ಸಖತ್ತಾಗಿರುತ್ತೆ. ಇದು ಹಾಕೊಂಡು ಜಾಸ್ತಿ ಏನು ಕೈ ಆಡಿಸೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ಆಮೇಲೆ ಅರಿಶಿನ ಲಾಸ್ಟಿಗೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಆಮೇಲೆ ಕೊತ್ತಂಬರಿ ಒಂದು 2 ಕಡ್ಡಿಯಷ್ಟು. ಇಷ್ಟು ಹಾಕೊಂಡು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಏನು ಮಾಡೋಣ ಅಂದರೆ ಜಾರಿಗೆ ಹಾಕೊಂಡು ರುಬ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಜಾರ್ ತಗೊಂಡು ಇಷ್ಟು ಐಟಮ್ಸ್ ಹಾಕೊಂಡು, ನೋಡ್ತಾ ಇದ್ದೀರಲ್ಲ, ಇಷ್ಟು ನುಣ್ಣಗೆ ನೈಸಾಗಿ ರುಬ್ಕೊಳ್ಳಿ, ತರಿ ಬೇಡ, ಯಾಕಂದರೆ ಬಾಯಿ ಬೇಗ ಸಿಗೋದು ಚೆನ್ನಾಗಿರಲ್ಲ ತಿನ್ಬೇಕಾದ್ರೆ. ಸೊ ಅದಕ್ಕೆ ಈ ಥರ ನೈಸಾಗಿ ರುಬ್ಕೊಳ್ಳೋದು ವಾಸಿ. ಮಸಾಲೆನೂ ರೆಡಿ ಆಯಿತು, ನಮ್ಮ ತೊಗರಿಬೇಳೆ ತರಕಾರಿ ಬೇಯಿಸ್ಕೊಂಡಿದ್ದು ರೆಡಿ ಆಯಿತು. ಇನ್ನು ತಡ ಯಾಕೆ, ಒಗ್ಗರಣೆನೂ ಹಾಕೊಂಬಿಡೋಣ ಬನ್ನಿ. ಒಗ್ಗರಣೆಗೆ ಒಂದು ತಪ್ಪಲೆ ತಗೊಂಡು ಅದಕ್ಕೆ ಒಂದು 6 ರಿಂದ 8 ಟೀ ಸ್ಪೂನ್ ಎಣ್ಣೆ, ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ 1 ರಿಂದ 2 ಸಾಕು, ಆಮೇಲೆ ಕರಿಬೇವು 1 ಕಡ್ಡಿ ಫುಲ್ಲು. ಒಂದು ಸ್ವಲ್ಪ ಸಿಡಿಯೋದು ಗ್ಯಾರಂಟಿ, ಅದಕ್ಕೆ ಈ ಥರ ಪ್ಲೇಟ್ನ ಮುಚ್ಕೊಂಬಿಡಿ. ಆವಾಗ ಸಿಡಿಯೋದು ಇಲ್ಲ, ನಿಮ್ಮ ಸುತ್ತ ಇರೋ ಗೋಡೆನೂ ಕ್ಲೀನಾಗಿರುತ್ತೆ. ಒಂದು ಸ್ವಲ್ಪ ಕೈ ಆಡಿಸಿದ್ಮೇಲೆ ಟೊಮೊಟೊ 1 ರಿಂದ 2 ಗಡ್ಡೆ, ಚೆನ್ನಾಗಿರುತ್ತೆ ಟೊಮೊಟೊ ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ಜಾಸ್ತಿ.
ನಾವು 1 ಗಡ್ಡೆ ತಗೊಂಡಿದ್ದೀವಿ, ಈ ಥರ ಸ್ಕ್ವೇರ್ ಟೈಪ್ ಹಚ್ಕೊಂಡಿರೋದು. ಆಮೇಲೆ ಒಂದು ಸ್ವಲ್ಪ ಕೈ ಆಡಿಸಿ ಟೊಮೊಟೊ ಎಲ್ಲ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಂಡ್ಮೇಲೆ, ಚೆಕ್ ಮಾಡೋದು ನಿಮಗೆ ಗೊತ್ತೇ ಇರುತ್ತೆ, ಟೊಮೊಟೊ ಮೇಲೆ ಪಿಚುಕ್ ಅನ್ಬೇಕು ಏನೇನ ಚುಚ್ಚಿದಾಗ, ಆವಾಗ ಟೊಮೊಟೊ ಎಲ್ಲ ಬೆಂದಿದೆ ಅಂತ ಅರ್ಥ. ಟೊಮೊಟೊ ಎಲ್ಲ ಬೆಂದ್ಮೇಲೆ ಈ ಮಸಾಲೆ ರುಬ್ಕೊಂಡಿದ್ವಲ್ಲ, ಆ ಮಸಾಲೆ ಹಾಕೊಂಬಿಟ್ಟು ಹುಣಸೆ ಹುಳಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣ ನೆನೆಸ್ಕೊಂಡು ಬರೀ ಹುಣಸೆ ಹುಳಿ ಮಾತ್ರ ಹಾಕೊಂಡಿರೋದು. ಇಷ್ಟು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಈ ಮಸಾಲೆನೆಲ್ಲ ಒಂದು ಸ್ವಲ್ಪ ಕೈ ಆಡ್ಸೋಣ ಬನ್ನಿ. ಒಂದು ಸ್ವಲ್ಪ ಕುದಿ ಬರ್ತಾ ಇದ್ದಂಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ನೀವಿನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ಥರ ಹೆಚ್ಚಿನ ಫುಡ್ ರೆಸಿಪಿ ಬ್ಲಾಗ್ಸ್ ಬರ್ತಾನೆ ಇರ್ತವೆ. ಒಂದು ಸ್ವಲ್ಪ ಕುದಿ ಬಂದಮೇಲೆ ಸ್ವಲ್ಪ ಬೆಲ್ಲ ಸಾಕು, ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಸಾರು ಸಿಹಿ ಆಗ್ಬಿಡುತ್ತೆ ಜಾಸ್ತಿ ಬೆಲ್ಲ ಹಾಕೊಂಡ್ರೆ. ಒಂದು ಸ್ವಲ್ಪ ಬೆಲ್ಲ ಹಾಕೊಂಡು 1-2 ನಿಮಿಷ ಬಿಟ್ಟ ಮೇಲೆ ಈ ತರಕಾರಿ ಮತ್ತು ತೊಗರಿಬೇಳೆ ಎಲ್ಲ ಕುಕ್ಕರ್ಗೆ ಬೇಯಿಸ್ಕೊಂಡಿದ್ವಲ್ಲ ಅದು ಹಾಕೊಂಬಿಟ್ಟು ಒಂದು ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು. ಈ ತರಕಾರಿ ಹುಳಿ ಸಾರು ಇನ್ನೇನು ಫೈನಲ್ ಸ್ಟೇಜಿಗೆ ಬರ್ತಾ ಇದೆ. ನೀವು ತರಕಾರಿ ಹುಳಿ ಸಾರು ಮನೇಲಿ ಮಾಡಿರ್ತೀರಾ, ಆದರೆ ನನ್ನ ಪ್ರಕಾರ ಈ ಟೈಪಲ್ಲಿ ಮಾಡಿರ್ತಿರೋ ಇಲ್ವೋ ಗೊತ್ತಿಲ್ಲ. ನೀವು ಯಾವ ಥರ ತರಕಾರಿ ಹುಳಿ ಸಾರು ಮಾಡ್ತೀರಾ ಅಂತ ಕಮೆಂಟ್ ಹಾಕಿ ಮರಿದಲೆ. ಇಲ್ಲ ಇದು ಹೊಸ ರೀತಿ ಐತೆ ಅಂದ್ರೂ ಕಮೆಂಟ್ ಹಾಕಿ, ತೊಂದರೆ ಇಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ಮರಿಬೇಡಿ. ಈ ತರಕಾರಿ ಎಲ್ಲ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ. ಕಡಿಮೆ ಆದರೆ ತೊಂದರೆ ಇಲ್ಲ, ಜಾಸ್ತಿ ಆದರೆ ಕಷ್ಟ ಆಗುತ್ತೆ. ಸೊ ನೋಡ್ಬೋದು ನಮ್ಮ ತರಕಾರಿ ಹುಳಿ ಸಾರು ಫೈನಲಿ ರೆಡಿ ಆಗ್ತಾ ಬರ್ತಾ ಇದೆ. ಚೆನ್ನಾಗಿ ಕುದಿ ಬಂದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ರೆ ಆಹಾ ಸಖತ್ತಾಗಿರುತ್ತೆ. ಮಿಕ್ಸ್ಡ್ ಕಾಂಬಿನೇಷನ್ನು, ಒಳ್ಳೆ ಟೇಸ್ಟು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಅಷ್ಟೇ. ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ಸುಲಭವಾಗಿ ತರಕಾರಿ ಹುಳಿ ಸಾರನ್ನ ಆರಾಮಾಗಿ ಮಾಡ್ಕೊಬಹುದು. ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ. ಸೊ ಟ್ರೈ ಮಾಡಿದ್ಮೇಲೆ ಹೇಗ್ ಬಂತು ಅಂತ ಕಮೆಂಟ್ ಹಾಕಿ. ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.